ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರಾಧ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಗ್ರಹ ಅವಸ್ಥೆಗಳ ಬಗ್ಗೆ ನಾನು ಒಂದು ಮಾಹಿತಿಯನ್ನು ನೀಡ್ತಿದ್ದೇನೆ. ಏನಿದು ಗ್ರಹ ಅವಸ್ಥೆ ಅಥವಾ ಈ ಒಂದು ಸ್ಟೇಟಸ್ ಆಫ್ ದ ಪ್ಲಾನೆಟ್ಸ್ ಅಂತ ಹೇಳೋದಾದ್ರೆ, ಸ್ನೇಹಿತರೆ, ನಾವೇನು ಈ ಒಂದು ಜಾತಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತೀವಿ ಅಂತಂದರೆ, ಈ ಗ್ರಹಗಳ ಫಲಗಳನ್ನು ವಿಶ್ಲೇಷಣೆ ಮಾಡ್ತೀವಲ್ಲ, ಅಂದರೆ ಗ್ರಹ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅಂತ ಹೇಳೋದಾದರೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಹ ಅವಸ್ಥೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಸ್ನೇಹಿತರೆ, ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಗ್ರಹಗಳು ಆ ಫಲಗಳನ್ನು ನೀಡಬೇಕು ಅಂತ ಹೇಳಿದಾಗ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಬೇರೆ ಬೇರೆ ಅಂಶಗಳ ಅನುಗುಣವಾಗಿ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿ ನಾವು ಷಡ್ಬಲ ಅಂತ ಕೇಳಿರ್ತೀವಿ. ಅಂದರೆ ಗ್ರಹಗಳ ಒಂದು ಬಲಗಳನ್ನು ಆ್ಯಕ್ಚುಲಿ ವಿಶ್ಲೇಷಣೆ ಮಾಡತಕ್ಕಂಥದ್ದು ಒಂದು ರೀತಿ ಬಂದ್ಬಿಟ್ಟು ನಾವು ಷಡ್ಬಲ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಮತ್ತೊಂದು ವಿಶ್ಲೇಷಣೆಗೆ, ಅಂದರೆ ಜಾತಕದ ಒಂದು ವಿಶ್ಲೇಷಣೆಗೆ ಬೇಕಾಗಿರತಕ್ಕಂಥದ್ದು ಯಾವುದು ಅಂತ ಹೇಳೋದಾದ್ರೆ ಈ ಗ್ರಹ ಅವಸ್ಥೆ ಅಂತ ಹೇಳ್ತೀವಿ. ಇದು ಸ್ನೇಹಿತರೆ, ನಾವು ನಾರ್ಮಲ್ ಆಗಿ ಗ್ರಹ ಅವಸ್ಥೆ ಅಂತ ನಾವು ತೆಗೆದುಕೊಂಡಾಗ ಇದು 5 ರೀತಿಯಲ್ಲಿ ಆಕ್ಚುಲಿ ಏನಂತಂದ್ರೆ 5 ರೀತಿಗಳಿದೆ. ಅಂದರೆ 5 ವಿಧಗಳಲ್ಲಿ ಇದು ಆಕ್ಚುಲಿ ತಿಳಿಸಿರುತ್ತೆ. ಇದು ಎಲ್ಲಿದು ಉಲ್ಲೇಖ ಆಗಿದೆ ಅಂತ ಹೇಳೋದಾದ್ರೆ, ನಾವು BPHS ಅಂತ ನಾವು ಹೇಳಿದ್ವಿ, ಬೃಹತ್ ಪರಾಶರ ಹೋರಾಶಾಸ್ತ್ರ. ಓಕೆ, ಈ BPHS ಅಲ್ಲಿ ಆಕ್ಚುಲಿ ಇದು ನಮಗೆ ಇವೆಲ್ಲ ಕೂಡ ಉಲ್ಲೇಖಗಳಾಗಿದೆ. ಓಕೆನಾ? ಸೊ ಫಲದೀಪಿಕದಲ್ಲೂ ಕೂಡ ಇದೆ. ಇದು ಆಕ್ಚುಲಿ BPHS ಅಲ್ಲಿ ಏನು ಅವರು ಅಂದ್ರೆ ಪರಾಶರರ ಒಂದು ಬೃಹತ್ ಹೋರಾಶಾಸ್ತ್ರ ಏನಿದೆ ಅದರಲ್ಲಿ ಉಲ್ಲೇಖ ಆಗಿರತಕ್ಕಂಥ 5 ರೀತಿಯಲ್ಲಿ ಯಾವ್ದು ಅಂತ ಹೇಳೋದಾದ್ರೆ, ಸ್ನೇಹಿತರೆ, ಅಂದ್ರೆ ನಾನು ಏನು ಈ ಒಂದು ಗ್ರಹ ಅವಸ್ಥೆ ಅಂತ ಬರೆದಿದ್ದೀನಿ, ನಾನು ನಿಮಗೆ ಇದು ನಮಗೆ ಬಾಲಾದಿ ಅವಸ್ಥೆಗಳು ಅಂತ ಬರ್ತದೆ, ಮತ್ತೆ ಜಾಗೃತಾದಿ ಅವಸ್ಥೆ ಮತ್ತು ಲಜ್ಜಿತಾದಿ ಅವಸ್ಥೆಗಳು ಅಂತ ಬರ್ತದೆ, ಮತ್ತು ದೀಪ್ತಾದಿ ಮತ್ತು ಶಯನಾದಿ ಅವಸ್ಥೆಗಳು ಅಂತಂದ್ರೆ 5 ರೀತಿಯಲ್ಲಿ ಈ ಒಂದು ಗ್ರಹ ಅವಸ್ಥೆಗಳ ಬಗ್ಗೆ ಉಲ್ಲೇಖ ಆಗಿದೆ. ಅದರಲ್ಲಿ ಒಂದು ಈ ಗ್ರಹಾವಸ್ಥೆಯ ಒಂದು ಯಾವುದು ವಿಧ ಅಂತ ಹೇಳೋದಾದ್ರೆ ಬಾಲಾದಿ ಅವಸ್ಥೆಗಳು ಅಂತ. ಇದು ಯಾವ ರೀತಿಯಲ್ಲಿ ಒಂದು ಬಾಲಾದಿ ಅವಸ್ಥೆಗಳು ಯಾವ ರೀತಿಯಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಬಹುದು ಅಂತ ಹೇಳೋದಾದ್ರೆ, ಸ್ನೇಹಿತರೆ, ಇದು ಡಿಗ್ರಿಯ ಅನುಗುಣವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಾನು ಒಂದು ಎಕ್ಸಾಂಪಲ್ ಚಾರ್ಟ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ನಾನು ಇದರ ಬಗ್ಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಮಗೆ ಯಾವ ರಾಶಿಯಲ್ಲಿ ಇದು ಒಂದು ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಉಲ್ಲೇಖ ಮಾಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ಏನಾಗ್ತದೆ, ಈ ಬಾಲಾದಿ ಅವಸ್ಥೆಗಳು ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋದಾದ್ರೆ ಸ್ಟ್ರೆಂತ್. ಅಂದ್ರೆ ನಾವು ಯಾವ ರೀತಿಯಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ಈ ಪ್ಲಾನೆಟರಿ ಸ್ಟ್ರೆಂತ್ ಅಂತ ನಾವು ಹೇಳ್ತೀವಲ್ಲ, ಇದ್ರ ಫಿಸಿಕಲ್ ಸ್ಟ್ರೆಂತ್, ಅಂದ್ರೆ ಅದರ ಒಂದು ಬಲಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಈ ಒಂದು ಬಾಲಾದಿ ಅವಸ್ಥೆಯಿಂದ ನಾವು ಪಡ್ಕೋಬಹುದು. ಇದು ಯಾವ ರೀತಿ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಈ ಬಾಲಾದಿ ಅವಸ್ಥೆಗಳಲ್ಲಿ ಐದು ರೀತಿಯಲ್ಲಿ ನಾವು ಇಲ್ಲಿ ಹೇಳ್ಬೋದು. ಒಂದು ಬಾಲಾವಸ್ಥೆ, ಕುಮಾರಾವಸ್ಥೆ, ಯುವಾವಸ್ಥೆ, ವೃದ್ಧ ಮತ್ತು ಮೃತಾವಸ್ಥೆ. ಸ್ನೇಹಿತರೆ, ನೀವು ನೋಡ್ಬೋದು ಈ ಪದಗಳ ಇವಾಗ ಅರ್ಥಗಳ ಅನುಗುಣವಾಗಿ ನಾವು ತೆಗೆದುಕೊಂಡಾಗ ಏನಾಗುತ್ತೆ, ಬಾಲ ಅಂತ ಹೇಳಿದ್ರೆ ಚೈಲ್ಡ್, ಅಂದ್ರೆ ಬಹಳಷ್ಟು ಈ ಬಾಲ್ಯದಲ್ಲಿ ಇದ್ದಾಗ ಒಂದು ಏನು ಯಾವ ರೀತಿಯಲ್ಲಿ, ಈಗ ನೋಡಿ ಥಿಂಕ್ ಮಾಡಿ, ಚಿಕ್ಕ ಮಗು ಇದ್ದಾಗ ಯಾವ ರೀತಿಯಲ್ಲಿ ಅದು ಆಕ್ಟ್ ಮಾಡುತ್ತೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಗ್ರಹಗಳು ಕೂಡ ಅದೇ ರೀತಿಯ ಒಂದು ಫಲಗಳನ್ನ ಕೊಡ್ತಾ ಹೋಗ್ತದೆ ಅಂತ ಹೇಳಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಈ ಬಾಲಾದಿ ಅವಸ್ಥೆಗಳಲ್ಲಿ 5 ರೀತಿಯಲ್ಲಿ ಬರ್ತದೆ. ಒಂದ್ ಸೆಕೆಂಡ್, ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಾಲ, ಕುಮಾರ, ಯುವ, ವೃದ್ಧ ಮತ್ತೆ ಮೃತಾವಸ್ಥೆ. ಇದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ, ನೋಡಿ, ಆಡ್ ಸೈನ್ ಮತ್ತೆ ಈವನ್ ಸೈನ್ ಅಂತ ನಾನು ತೆಗೆದುಕೊಂಡಿದ್ದೇನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟತಕ್ಕಂತೆ ಫಲಗಳು ಹೇಗಿರ್ತದೆ ಅಂತ ಹೇಳಿ ಇಲ್ಲಿ ನೋಡಿ, ಆಡ್ ಸೈನ್ ಅಂತ ಹೇಳಿದ್ರೆ ಬೆಸರಾಶಿಗಳು, ಇದು ಈವನ್ ಸೈನ್ ಅಂತಂದ್ರೆ ಸಮರಾಶಿಗಳು. ಇದಕ್ಕೆ ನೋಡಿ, ನಾನು ಇಲ್ಲಿ ಒಂದು ಉದಾಹರಣೆಗೆ ಒಂದು ಚಾರ್ಟ್ ಅನ್ನ ನಾನು ಕೊಟ್ಟಿದ್ದೀನಿ. ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ಇಲ್ಲಿ 1, 2 ಈ 1, 2, 3, 4 ಅಂತ ಹೇಳಿ ನೋಡಿ, 1 ಮತ್ತೆ 3, 5 ಈ ಒಂದು ಏನು ಈ ನಂಬರಿಂಗ್ ಏನಿದೆ, ಒಂದನ್ನ ರೆಡ್ ಅಲ್ಲಿ ನಾನು ಹೈಲೈಟ್ ಮಾಡಿದೆ, ಇನ್ನೊಂದು ನಾನು ನಿಮಗೆ ಬ್ಲೂ ಪೆನ್ ಅಲ್ಲಿ ನಾನು ಬರೆದಿದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾನು ನಿಮಗೆ ಆ ಒಂದು ಸಪ್ರೇಷನ್, ಆ ಒಂದು ಡಿಫ್ರೆನ್ಸಿಯೇಷನ್ಗಳನ್ನ ತೋರ್ಸಕ್ಕೋಸ್ಕರ. ಇಲ್ಲಿ ನೋಡಿ, ಆಡ್ ಸೈನ್ ಅಥವಾ ಬೆಸರಾಶಿಗಳು ಅಂತಂದ್ರೆ ಅದು ಅಂತ ಹೇಳಿದ್ರೆ, ನೋಡಿ, ಮೇಷರಾಶಿ ಆಗಿರ್ಬೋದು, ವೃಷಭ ರಾಶಿ ಒಂದ್ ಸೆಕೆಂಡ್ ಈವನ್ ಆಗೋಯ್ತು, ಸಮರಾಶಿ ಆಗೋಯ್ತು. ಅದೇ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು, ಒಂದು ಮೇಷ, ವೃಷಭ, ಮಿಥುನ, ಕಟಕ. ಸೊ ಈ ರೀತಿಯಲ್ಲಿ ನಾವು ಬರ್ತಾ ಹೋಗ್ತದೆ. ಓಕೆನಾ? ಒಂದು ಸಮರಾಶಿ ಆಗ್ತದೆ, ಇನ್ನೊಂದು ಬೆಸರಾಶಿ ಆಗ್ತದೆ. ನೋಡಿ, ಬಾಲಾವಸ್ಥೆಯಲ್ಲಿ ಅಂದ್ರೆ 0 to 6 ಡಿಗ್ರಿ, 0ಯಿಂದ 6 ಡಿಗ್ರಿ ಇದ್ದಾಗ, ಅಂದ್ರೆ ಯಾವುದೇ ಒಂದು ಗ್ರಹ ಬೆಸರಾಶಿಯಲ್ಲಿದ್ದಾಗ, ಥಿಂಕ್ ಮಾಡಿ, ನಾನೊಂದು ಎಕ್ಸಾಂಪಲ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ, ಬೆಸರಾಶಿಯಲ್ಲಿ ಅಂತಂದಾಗ ನೋಡಿ, 1, 3, 5, 7, 9, 11 ಈ ಒಂದು ರಾಶಿಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದು
0ಯಿಂದ 6 ಡಿಗ್ರಿಯಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅದು ಬಾಲ್ಯಾವಸ್ಥೆಯಲ್ಲಿರುತ್ತೆ. ಅದು ನೋಡಿ, ಇವಾಗ ನಾರ್ಮಲ್ ಆಗಿ ಯಾವುದೇ ಒಂದು ಗ್ರಹಗಳು ಆ ಒಂದು ಹೇಗೆ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಯಾವುದೇ ಒಂದು ಗ್ರಹಗಳ ರಿಸಲ್ಟ್ಗಳನ್ನ ನಾವು ಯಾವಾಗ ನೋಡ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟತಕ್ಕಂಥ ನಾವು ಹೇಗೆ ಯಾವ ರೀತಿಯಲ್ಲಿ ಬರ್ತದೆ ನೋಡಿ, ದಶಾಭುಕ್ತಿಗಳು ಬರ್ತಾವಲ್ಲ, ಆ ದಶಾಭುಕ್ತಿಗಳ ಸಮಯದಲ್ಲಿ ಅದರ ಒಂದು ಮ್ಯಾಕ್ಸಿಮಮ್ ರಿಸಲ್ಟ್ಗಳನ್ನ ಕೊಡ್ತದೆ ಅಂತ ಅಂದ್ಬಿಟ್ಟು ಆಕ್ಚುಲಿ ಉಲ್ಲೇಖಗಳು ಇರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಗ್ರಹಗಳು ಬಾಲಾವಸ್ಥೆಯಲ್ಲಿದ್ದಾಗ ಅದು ತಮ್ಮ ಒಂದು ಮ್ಯಾಕ್ಸಿಮಮ್ 100% ಅಂತ ಹೇಳಿದಾದ್ರೆ 25% ಅಷ್ಟು ರಿಸಲ್ಟ್ಗಳನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಕುಮಾರ ಅವಸ್ಥೆಯಲ್ಲಿದ್ದಾಗ ಓಕೆ, ಇದೇನಾಗುತ್ತೆ ಅಂತಂದ್ರೆ 6 ಡಿಗ್ರಿಯಿಂದ 12 ಡಿಗ್ರಿಲಿದ್ದಾಗ, ಸ್ನೇಹಿತರೆ ಇಲ್ಲಿ ಆಕ್ಚುಲಿ ನೋಡುವಾಗ ನೀವು ಏನಾಗಿದೆ 0 to 6 ಡಿಗ್ರಿ ಅಂತ ಬರ್ದಿದ್ದೀನಿ, ಮತ್ತೊಂದು ಕಡೆ 24ರಿಂದ 30 ಡಿಗ್ರಿ ಅಂತ ಮಾಡಿದ್ದೀನಿ ಅಲ್ವಾ. ಇದು ಕನ್ಫ್ಯೂಸ್ ಆಗಬೇಡಿ, ಇದು ಬೆಸರಾಶಿಯಲ್ಲಿ ಈ ಡಿಗ್ರಿ, ಸಮರಾಶಿಯಲ್ಲಿ ಈ ಡಿಗ್ರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಓಕೆನಾ. ಇಲ್ಲಿ ಏನಾಗುತ್ತೆ, ಬಾಲಾವಸ್ಥೆಯಲ್ಲಿ ಇತ್ತು ಅಂತಂದ್ರೆ 25% ಸಿಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಕುಮಾರ ಅವಸ್ಥೆಯಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ನೋಡಿ, 6 ಡಿಗ್ರಿಯಿಂದ 12 ಡಿಗ್ರಿ ಯಾವುದು ಬೆಸರಾಶಿಯಲ್ಲಿ, ಅದೇದು ಸಮರಾಶಿಯಲ್ಲಿ ಏನಾಗುತ್ತೆ 18 ಡಿಗ್ರಿಯಿಂದ 24 ಡಿಗ್ರಿ ಇರುತ್ತೆ. ಆಗ ನಮಗೆ 50% ಅಷ್ಟು ರಿಸಲ್ಟ್ ಸಿಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ಯುವ ಅವಸ್ಥೆಯಲ್ಲಿದ್ದಾಗ ಏನಾಗುತ್ತೆ ಅಂತಂದ್ರೆ 12 ಡಿಗ್ರಿಯಿಂದ 18 ಡಿಗ್ರಿ. ಸ್ನೇಹಿತರೆ, ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ಯಾವುದೇ ಒಂದು ಗ್ರಹಗಳು 12ರಿಂದ 18 ಡಿಗ್ರಿಯಲ್ಲಿ ಇದ್ದಾಗ ಮ್ಯಾಕ್ಸಿಮಮ್ ರಿಸಲ್ಟ್ಗಳನ್ನ ಸಿಗ್ತದೆ. ಅದರಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳೋದಾದ್ರೆ, ಕುಮಾರಾವಸ್ಥೆ ಮತ್ತು ಯುವ ಅವಸ್ಥೆಯಲ್ಲಿ ಇದ್ದಾಗ ಯಾವುದೇ ಒಂದು ಗ್ರಹಗಳು ಅದು ಒಂದು ಹೆಚ್ಚಿನ ಒಂದು ಹೇಗತ್ತೆ ಅಂತಂದ್ರೆ ಫಲಿತಾಂಶವನ್ನು ನೀಡುತ್ತೆ. ಏನಾಗುತ್ತೆ ಅಂತಂದ್ರೆ ಬಾಲಾವಸ್ಥೆಯಲ್ಲಿ ಇದ್ದಾಗ ಓಕೆ, ಬಟ್ ಈ ವೃದ್ಧಾವಸ್ಥೆಯಲ್ಲಿದ್ದಾಗ ಬಹಳ ಕನಿಷ್ಠವಾಗ್ತದೆ, ಅಂದ್ರೆ ಬಹಳ ಲೋ ಆಗುತ್ತೆ. ಏನಾಗ್ಬೋದು ಅಂತ ಹೇಳಿದ್ರೆ ಒಂದು ಮ್ಯಾಕ್ಸಿಮಮ್ ಹೋಗ್ತದೆ ಅಂತ ಹೇಳಿದ್ರೆ ಒಂದು 15ರಿಂದ 20% ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮೃತಾವಸ್ಥೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಇದೆಲ್ಲ ಏನಾಗುತ್ತೆ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಮೃತಾವಸ್ಥೆ, ಇವಾಗ ಥಿಂಕ್ ಮಾಡಿ, ಮೃತಾವಸ್ಥೆಯಲ್ಲಿ ಇದ್ದಾಗ ತನ್ನ ಬಲವನ್ನೇ ಕಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರಿಸಲ್ಟ್ಗಳನ್ನು ಕೊಡಲ್ಲ ಅಂತ ಹೇಳ್ಬಿಟ್ಟು ಆಕ್ಚುಲಿ ಉಲ್ಲೇಖಗಳಲ್ಲಿ ಇದೆಲ್ಲವೂ ಕೂಡ ನಮ್ಗೆ ನಾನು ಏನು ಹೇಳಿದೆ ನಿಮಗೆ, BPHS ಬೃಹತ್ ಪರಾಶರ ಹೋರಾಶಾಸ್ತ್ರದ ಉಲ್ಲೇಖ ಆಗಿರತಕ್ಕಂಥದ್ದು ಅವಸ್ಥೆಗಳ, ಗ್ರಹ ಅವಸ್ಥೆಗಳ ಒಂದು ಸಂಬಂಧವಾಗಿ. ಸ್ನೇಹಿತರೆ, ಅದನ್ನು ನಾನು ಇಲ್ಲಿ ಹೇಳಿದ್ದೀನಿ ನೋಡಿ, ಆಡ್ ಸೈನ್ ಮತ್ತು ಈವನ್ ಸೈನ್. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಲಗಳನ್ನು ವಿಶ್ಲೇಷಣೆಗಳನ್ನು ಮಾಡಬೇಕು ಅಂತಾದಾಗ ಬಹಳಷ್ಟು ಬೇರೆ ನಾನು ನಿಮಗೆ ಹೇಳಿದೆ, ಬೇರೆ ಬೇರೆ ಅಂಶಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲಿ ಒಂದು ಬಹಳ ವಿಶೇಷವಾಗಿ ಮತ್ತು ಇರತಕ್ಕಂಥ ಒಂದು ಯಾವುದು ಅಂತ ಹೇಳೋದಾದ್ರೆ ದಟ್ ಈಸ್ ನಥಿಂಗ್ ಬಟ್ ಗ್ರಹಾವಸ್ಥೆ ಅಥವಾ ಈ ಒಂದು ಸ್ಟೇಟಸ್ ಆಫ್ ದ ಪ್ಲಾನೆಟ್ ಅಂತ ನಾನು ಹೇಳಿದ್ದೀನಿ. ಇದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ನಾವು ವಿಶ್ಲೇಷಣೆಗಳನ್ನು ಮಾಡಬೇಕು ಅಂತಂದಾಗ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು. ಇದು ಕೂಡ ಒನ್ ಆಫ್ ದಿ ಪ್ಯಾರಾಮೀಟರ್, ಒಂದು ಅಂಶಗಳಾಗಿರ್ತದೆ ಸ್ನೇಹಿತರೆ. ಸೊ ಈ ಒಂದು ವಿಚಾರಗಳನ್ನು ತಿಳಿಸಿ ನನ್ನ ಒಂದು ಈ ಒಂದು ಏನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮಗಳಿಗೆ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ನಿಮಗೆ ಯಾವುದಾದ್ರೂ ಮಾಹಿತಿಗಳು ಬೇಕಾಗಿದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಒಂದು ಲೈಕ್ ಏನಾಗುತ್ತೆ ಅಂದರೆ ನಿಮಗೆ ಒಂದು ಪರ್ಸನಲ್ ಕನ್ಸಲ್ಟೇಷನ್ ಅವಶ್ಯಕತೆ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತಮ್ಮಗಳಿಗೆ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಅಂದರೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಂದರೆ ಏನು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಬೇಕು ಅಂದಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಸಂಬಂಧಪಟ್ಟ ವಿಚಾರವಾಗಿ ತಮ್ಗೆ ಇನ್ನೂ ಕೂಡ ಯಾವುದಾದ್ರೂ ಒಂದು ಲೈಕ್ ಇನ್ಫಾರ್ಮೇಷನ್ ಬೇಕಾಗಿಲ್ಲ ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ವಿಚಾರಗಳನ್ನು ತಿಳಿಸಿ ನನ್ನ ಈ ಒಂದು ವಿಡಿಯೋ ತಮ್ಮೆಲ್ಲರೂ ಕೂಡ ಅನುಕೂಲ ಆಗಿದೆ ಅನ್ನೋ ಒಂದು ಭಾವನೆಯಲ್ಲಿ ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ ಸರ್ವೇ ಜನ ಸುಖಿನೋ ಭವಂತು.